ಸ್ವಚ್ಛ ಹೆಂಗ್ ಹೊಡಗ್ರ ನಿತ ಹಸ ನಂಗೆ ಸಮಾಧಾನ ಇಡಿ ನೋಡ್ರಿ ಹೆಂಗ್ ಹೊಂಟಾನು ಶರಣರಾಗ್ಯಾರ ಶರಣರು ಗಂಡ ಹೆಂಡತಿಗೆ ಒಂದು ಈಟ ಬುದ್ಧಿನ ಇಲ್ಲ ಅಲ್ರಿ ಅವ್ರಿಬ್ರು ಗಂಡ ಹೆಂಡತಿ ಎಷ್ಟು ಚಲೋದಾರು ಒಂದ್ ದಿನ ಜಗಳಾಡಂಗಿಲ್ಲ ಏನೂ ಇಲ್ಲ. ಅವ್ರ ಜಗಳ ಆಡೋದು ಬಿಡುದು ನಿನಗೆ ಯಾಕೆ ಬೇಕಾಗೈತಿ? ನಾನು ಬಂದಂದ್ರ ನೋಡತೇನಿ 10 ವರ್ಷ ಆತ್ ನಾನು ಇಲ್ಲಿ ನಡ್ಯಾಕತ್ತಿ ಒಂದ್ ದಿನ ಅವ್ರದ್ದು ಬಡದಾಡ್ದು ನೋಡಿಲ್ಲ ಬೇದಾಡ್ದು ನೋಡಿಲ್ಲ. ಲೇ ಅವರಲ್ಲಿ ಸಂಸ್ಕಾರ ಐತಿ. ಯಾಕಂದ್ರ ಹೊತ್ತೇರಿದ ಕೂಡ್ಲಿ ಅವ್ನ ಹೆಂಡತಿ ಕಸ ಹೊಡೆದ ನೀರ್ ಹೊಡೆದ ರಂಗೋಲಿ ಹಾಕ್ಯರಿಂದ ಎಲ್ಲ ಕೆಲಸ ಮಾಡ್ತಾರ. ನಿನ್ಗತಿ 6 ತಾಸಿಗೆ ಕಸ ಹೊಡಿ ಸಪ್ಪಳಾಗಂತಲಿ ಎದ್ದು ಹೊರಗೆ ಬಂದದಿ. ನಿನ್ನಂಗ ಮಾಡ್ತಾರ ಎಲ್ಲಾರು. ನೋಡ್ರಿ ನಶಿಕಿನಾಗ ತಂಗಳ ಹೊಡೆದ ನೀರ್ ಹಾಕಿ ರಂಗೋಲಿ ಹಾಕಿ ಹೊರಸಲ ಪೂಜೆ ಮಾಡಿದ್ರ ಏನ್ ಲಾಭ ಐತಿ? ಭಾಗ್ಯದ ಲಕ್ಷ್ಮಿ ಮನಿ ಬಿಟ್ಟು ಹೋಗ್ತಾಳ, ದರಿಂದ್ರ ಲಕ್ಷ್ಮಿ ಮನ್ಯಾಗ ಹೋಗ್ತಾಳ. ಅದಕ್ಕಾಗಿ ನಮಗ್ ದರಿಂದ್ರತಾನ ಹತ್ತೈತಿ, ನಮ್ಮನ್ನ ಬಡತನ ಹರ್ಕೊಂಡ್ ತಿನ್ನಾಕ ಹತ್ತೈತಿ. ಆಗೇನ್ ಮಾಡ್ತಿ? ಯಾಕೆ ಬಾಯಿ ಮುಚ್ಚ್ರಿ? ನನಗೇನು ಕಡಿಮೆ ಐತಿ? ರಗೂಡ ನನ್ನ ತವ್ರ ಮನ್ಯಾರ ಕೊಟ್ಟು ನಡ್ಸಂಗದಾರ. ಬಂಗಾರ ಅಂದ್ರ ಬಂಗಾರ, ರೊಕ್ಕ, ಕಾಳು ಕಡಿ ಏನೆಲ್ಲ ಕೊಡ್ತಾರ. ನನ್ನ ಮನ್ಯಾಗ ದರಿದ್ರ ಲಕ್ಷ್ಮಿಯರ ಬರ್ಲಿ, ಭಾಗ್ಯದ ಲಕ್ಷ್ಮಿ ಓಡ್ಯಾರ ಹೋಗ್ಲಿ, ನನಗೇನಾಗ್ಬೇಕಾಗೈತಿ ಅದು ಎಲ್ಲ ಹೇಳ್ಬೇಡ. ನನ್ನ ಮುಂದ ಒಟ್ಟಿನ ಮೇಲೆ ಅವ್ರಿಬ್ರು ಗಂಡ ಹೆಂಡತಿ ಜಗಳಾಡ್ಬೇಕು, ಬಡ್ದಾಡ್ಬೇಕು. ನನ್ನ ಕಣ್ಣಾರ ನೋಡಿ ನಾ ಸಂತೋಷ ಪಡಿಬೇಕು. ಅದನ್ನ ಮಾಡ್ರಿ ಮೊದಲು. ಲೇ ಬೇಬರ್ ಶಂಕ್ಸ ಇಲ್ಲದ ಮಾತಾಡಿ ಇಲ್ಲಿಗೆ ಚೆನ್ನ ಹೊಲ್ಸೋದು ನಮಗೆ ಯಾಕೆ ಬೇಕಾಗೈತಿ? ನೋಡ ಅಡಿಗೆ ಮಾಡಿದಿಲ್ಲೋ, ಅಡಿಗೆ ಮಾಡಿ ನಡಿ. ಬುತ್ತಿ ಕಟ್ಕೊಂಡ ದಗದಕ್ಕೆ ಹೋಗ್ಬೇಕಾಗೈತಿ. ಅಂದ ನಿತ್ತಳಿಲಿ ಯಾರು ಜಗಳ ನೋಡ್ಬೇಕತ್ತಿ ಗೊತ್ತಾತ್ ಬಿಡ್ರಿ. ನಿಮ್ ಕೈಲೇ ನಿಗಂಗಿಲ್ಲ, ಅವ್ರಿಗೆ ಜಗಳ ಹಚ್ಚದ ನಿನಗ ಆಗಂಗಿಲ್ಲ. ಅದಕ್ಕ ಇಲ್ಲದ ಮಾತಾಡಿ ಇಲ್ಲಿಗ್ ಚೆನ್ನಾಗ್ ಹೊಲಿಸಿರತ್ತ ನನಗ ಬುದ್ಧಿವಾದ ಹೇಳತ್ತೇರೇನ? ಅವ್ರಿಗೆ ಜಗಳ ಹಚ್ಚೋದು ಎಷ್ಟೋತಿನ ಕೆಲಸ, ಅದ್ನೇನ್ ಹೇಳಾಕತ್ತಿದ್ವಿ ದೊಡ್ಡ ಹಚ್ಚ ನೋಡುನು. ಒಟ್ಟ ಅವ್ರ ಜಗಳಾಡ್ಬೇಕ, ನಾನ್ ನೋಡ್ಬೇಕನ್ನೋ ಆಸೆ ಆಗೈತಿ ನನಗ. ನಿನಗ ಹೌದಲ್ಲ? ಹಂಗಾದ್ರೆ 200 ರೂಪಾಯಿ ಕೊಡ್ ನನಗ. 200 ಜಗಳನ 200 ಎದಕ್ರಿ? ದಗದ ಬಿಟ್ಟು ಮನಿ ಕೂಳು ತಿಂದ ಮಂದಿ ಮನಿಗೆ ಬೆಂಕಿ ಹತ್ತತ್ ಹೇಳಾಕತ್ತಿಲ್ಲ. ಇದ ನಿನ್ನ ಬಡಿವಾರ ತವ್ರ ಮನಿದಿಂದ ತಗೊಂಡನೆ ಹೇಳ್ತಿತ್ತ 200 ರೂಪಾಯಿ. ನೋಡ್ರಿ ತವ್ರ ಮನಿದ ಅದ ಇದಾತ ಮಾತಾಡ್ಕೊತ ನಿಂದ್ರಬೇಡ್ರಿ. ನೀವು ಮೊದಲ ಅವ್ರ ಮನ್ಯಾಗ ಬೆಂಕಿ ಹಚ್ಚಿ ಜಗಳ ಹಚ್ಚಿ ಬರ್ರಿ. 200 ಯಾಕೆ ನಿನಗ 500 ರೂಪಾಯಿ ಕೊಡ್ತಾನ. ಹಂಗಾದ್ರೆ ಹಿಡಿ ಕಸಬರಿಗೆ ಊಟ ಮಾಡಿ ಗಚ್ಚಂಗ್ ಕಟ್ಟಿ ಕೂತು ಬಿಡಿಲಿ. ಜಗಳ ನೋಡಕ್ಕಿತ್ತ ಬಿಡ್ತಾನ ಜಗಳ ಹಚ್ತಿರ್ಲೇ ಯುವ್ವಾ. ನನ್ನ ಗಂಡ ಜಗಳ ಹಚ್ಚಕ್ ಹೋಗ್ಯಾದ. ಅವ್ರ ಜಗಳಾಡ್ದ ಯಾವಾಗ ನೋಡಿ ನೋವು ಅಂತ ಹೇಳಿ ನನ್ನ ಮನಸ್ಸು ಒಟ್ಟ ಅಲಿಬಿಲಿ ಒದ್ದಾಡಕತ್ತೈತಿ. ಜಗಳಾಡಿ ಬಡದಾಡಿ ಒಟ್ಟ ಹೆಂಡತಿದರ ತಲೆ ಹೊಡಿಬೇಕು, ಗಂಡನ ಥರ ತಲೆ ಹೊಡಿಬೇಕು. ಅವಾಗ ನನಗ ಸಮಾಧಾನ ಆಕತಿ. ಹೋಗ್ಯಾದ ನನ್ನ ಗಂಡ ಜಗಳ ಹಚ್ಚಿ ಬರ್ಲಿ. ಪಾರ್ವತಿ ಪಾರ್ವತಿ ಏನಾತ್ರಿ? ನೋಡು, ಮಲ್ಲಿಕಾರ್ಜುನ ದರ್ಶನ ಆಯ್ತ. ಇನ್ನು ಮನ್ಯಾಗ ಇಷ್ಟಲಿಂಗ ಪೂಜೆ ಮಾಡ್ಬೇಕಾಗೈತಿ. ಅದಕ್ಕೆ ಹೂವ ಪತ್ರಿ ಹರ್ಕೊಂಡ್ ಬರ್ತಾನೆ. ಏನಾದ್ರ ಒಂದು ಸಾಮಗ್ರಿ ಇದ್ರ ತಂದು ಕೊಡ್ಲಾ? ಆಯ್ತ್ರಿ, ಇಲ್ಲೇ ನಿಂದ್ರಿ ತಗೊಂಬರ್ತಾನೆ. ಮಲ್ಲಿಕಾರ್ಜುನ, ಮನುಷ್ಯನ ಜೀವನದಲ್ಲಿ ಎಂತ ಗಂಡಾಂತರ ಬಂದರೂ ಕೂಡ ಅದನ್ನೆಲ್ಲ ದೂರ ಮಾಡು ಭಗವಂತ ನೀನಿರುವಾಗ ಎದರ ಬಯ್ಯೋ. ಅದಕ್ಕೆ ಹೇಳ್ತಾರೆ ಶರಣರು, ತಂದೆಯು ನೀನೆ, ತಾಯಿಯು ನೀನೆ, ಬಂಧವು ನೀನೆ, ಬಳಗವು ನೀನೆ, ಸಕಲ ಜೀವರಾಶಿ ಅನ್ನ ಹಾಕು ಒಡೆಯ ನೀ ದೊಡ್ಡವ ಮಲ್ಲಿನಾಥ ಅಂತಾರ. ನೋಡು, ಇಷ್ಟಲಿಂಗ ಪೂಜೆ ಮಾಡಿದ ಬಳಿಕ ಅದಕ್ಕ ಪ್ರಸಾದ ಮಾಡಿಸ್ಬೇಕ. ಪಾಯಸ ಮಾಡ. ನಾ ಹೂವ ಪತ್ರಿ ಹರ್ಕೊಂಡ್ ಬರ್ತೇನೆ. ನೀವು ಹೂವ ಪತ್ರಿ ಹರ್ಕೊಂಡ್ ಬರ್ರಿ. ನೀವು ಬರ್ಬೋದನ ಪಾಯಸ ಮಾಡಿಟ್ರಿ. ಅಷ್ಟು ಮಾಡಿ. ಶರಣಪ್ಪ ಇಲ್ಲೇ ಹೂ ಹರಿಯಾಕತ್ಯಾನ. ಹೆಂಗರಿ ಮಾಡಿನ ಜಗಳ ಹಚ್ಚಬೇಕು, ಹೆಂಗ ಮಾಡಬೇಕು? ಪಾರ್ವತಿ, ಇಲ್ಲಿ ಹೂ ಹರಿದಿಟ್ಟನಿ. ಇವತ್ತ ಸಂಕಟ ಚತುರ್ದಶಿ. ಗಣಪತಿಗೆ ಎಕ್ಕಿ ಹೂ ಅಂದ್ರೆ ಬಹಳ ಶ್ರೇಷ್ಠವಾಗಿದ್ದು. ಅವನ್ನ ಹರ್ಕೊಂಡ್ ಬರ್ತಾನೋ. ಈ ಹೂ ನೋಡ್ಕೋತೀರ? ಶರಣಪ್ಪ ಹೆಂಗಿದ್ರು ತಾಟ್ ಇಲ್ಲೇ ಇಟ್ಟೋಗ್ಯಾನ. ಇದ ಸರಿಯಾದ ಸಮಯ ನನಗೆ. ಯಾಕಂದ್ರೆ ಈ ಹೂವಿನ ತಾಟ್ನ್ಯಾಗ ನಾನು ಚಪ್ಪಲ್ ಇಟ್ಟು ಹೊಕ್ಕನ. ಅವನ ಹೆಂಡತಿಗೆ ಚಪ್ಪಲ್ ಯಾಕೆ ಇಟ್ಟದೆ ಅಂತ ಹೇಳ್ಕ್ಯಾರ ಅವನ ಹೆಂಡತಿನ ತಿರುಗಾಡಿ ಬಡಿತಾನ. ಅಂದ್ರೆ ತಾನ ಜಗಳ ಹತ್ತತಿ. ಇದ ಬರಾಬರಿ.
ಏಕದಂತ ಕರುಣಾಭರಣ ಪಾಲಿಸು ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸು ಗಣನಾಯಕ. ಇವತ್ತ ಸಂಕಟಹರ ಗಣಪತಿ ಚತುರ್ದಶಿ. ಇವತ್ತು ಎಕ್ಕೆ ಹೂ ಇಟ್ಟು ಪೂಜೆ ಮಾಡಿದ್ರ ಗಣೇಶನಿಗೆ ಮನಸ್ಫೂರ್ತಿ ಆನಂದ ಆಕತಿ. ಏ ಮನಿ ಇಲ್ಲೇ ಐತಿ. ಏ ಹೊರಗೆ ಬಾರ, ಹೊರಗೆ ಬಾ, ಹೊರಗನೆ ಬಾ. ಏನಾಯ್ತ್ರಿ? ಕೆಲಸ ಆತ. ಏನ್ ಕೆಲಸ ಆತ? ಹೇಳಿದ್ಲ ನೀ ಜಗಳ ಹಚ್ಚತ್ ಹೇಳ್ಕರಿಂದ. ಹತ್ತಿತ್ತೇನ್ ಜಗಳ? ಏ ನಾ ಹತ್ತಿಲ್ಲಿ ನೋಡಿಲ್ಲಿ ಅವರು ಹೂವಿನ ತಾಟ್ನ್ಯಾಗ ನಾನು ಚಪ್ಪಲ್ ಇಟ್ಟು ಬಂದಾನಿ. ಏನ ಚಪ್ಪಲ್ ಇಟ್ಟು ಬಂದಾನಿ ಅಂದ್ರೆ ಇನ್ನಿಬ್ರು ಗಂಡ ಹೆಂಡತಿ ಜಗಳ ಆಡ್ತಾರ ಇಲ್ಲೋ? ತಾ 200 ರೂಪಾಯಿ ತಾ ಮೊದಲು ಜಗಳ ಹತ್ಬೇಕ. ಆ ಜಗಳ ನನ್ ಕಣ್ಣಾರೆ ನೋಡ್ಬೇಕ. 200 ಅಲ್ಲ 500 ಕೊಟ್ಟನಂತ ಹೇಳಿ. ಅಪ್ಪ ನಾ ಇಟ್ಟು ದಿಕ್ಕು ತೆಪ್ಪಿ ಓಡಿ ಬಂದಾನಿ. ಮನಿ ದಾಟಿ ಹೋಗ್ತೀನಿ ಆಂಬಲ್ ಹಂಗ ಓಡಾಕ್ ಹತ್ತೀನಿ. 200 ರೂಪಾಯಿ ಕೊಡಬೇಕಾ? ಮತ್ತ ಈಗ ಹೇಳ್ತಾನ ಜಗಳ ಹತ್ತಲಿ ಬಡ್ದಾಟ ಹತ್ತಲಿ 500 ಕೊಡ್ತಾನಂತ ಹೇಳತ್ತೀರಿ ಮಾರಯ್ಯ. ಏ ಹತ್ತತಿ ಗ್ಯಾರಂಟಿ ಹತ್ತತಿ. ನೋಡಿಲ್ಲಿ ಕುಂಡ್ರಿಲಿ ಕಟ್ಟಿ ಮೇಲೆ ಕುತ್ಕೊಂಡ ನೋಡಲ್ಲಿ ಜಗಳ. ನೋಡ ಕುಂಡ್ರಿ ಇಲ್ಲೇ ಕಟ್ಟಿ ಮೇಲೆ. ಹೆಂಗ್ ಹತ್ತತಿ ಹೆಂಗ್ ಬಡ್ದಾಡ್ತಾರ ನೋಡ್ಬೇಕಾಗಿತ್ತು. ನೋಡಕ್ಕಿತ್ತ ಏನು ಹತ್ತ ಸರಿ ಒಂದಿಟ್ಟ ಇಲ್ಲಿ ಬರ್ರಿ. ಅಲ್ಲ ನಿನ್ನ ಜಗಳ ಹತ್ತಿತ್ತು ಪಾಡ ಹತ್ತಲಾರ್ದ ಬಿಟ್ಟಿತ್ತನ. ಅಲ್ಲ ತಾಟ್ನ್ಯಾಗ ಹೂವಿನ ತಾಟ್ನ್ಯಾಗ ಹೋದ್ ಚಪ್ಪಲ್ ಇಟ್ಟ ಬಂದಾನೆ. ಅವ್ನು ಹೇಳ್ತೀನಿ ದಮ ಬಡಿತಾನ ನೋಡಕ್ಕಿತ್ತ. ಪೂಜೆ ತಾಟ್ನ್ಯಾಗ ಚಪ್ಪಲ್ ಇಟ್ಟೇನ ಬೋಸಡಿ ಹತ್ತೇನ ಹಿಡಿದು ಬಡಿತಾನ. ಮನಗಂಡ ಕುಂಡಿಸ್ತಾನ ನೋಡಕ್ಕಿತ್ತ ಗಪ್ಪಿರ್ನಿ. ನಾ ಪೂಜಿಸು ಹೂವಿನ ತಟ್ಟಿ ಒಳಗ ಯಾರೋ ಪಾದ್ರಕ್ಷಿ ಇಟ್ಟು ಹೋಗ್ಯಾರ. ಪಾರ್ವತಿ, ಏ ಪಾರ್ವತಿ ಬಾ ಇಲ್ಲಿ. ಏನಾತ್ರಿ? ನೋಡಿಲಿ, ನಾ ಪೂಜಿಸು ಹೂವಿನ ತಟ್ಟಿ ಒಳಗ ನಾ ಹೂವ ಪತ್ರಿ ಹರಿದಿಟ್ರ ಇದ್ರೊಳಗ ಯಾರೋ ಪುಣ್ಯಾತ್ಮರ ಅವ್ರ ಪಾದರಕ್ಷಿನ ಇಟ್ಟು ಹೋಗ್ಯಾರ. ಹೌದ್ ನೋಡ್ರಿ. ನೋಡಿಲಿ, ಸಮಗಾರ ಹರಳೆಯ ಬಸವಣ್ಣವರಿಗೆ ಪಾದರಕ್ಷಿ ತಂದು ಕೊಟ್ಟಂಗ ಭಗವಂತನ ನಮ್ಮ ಪೂಜೆಗಾಗಿ ಅವನು ಕೊಟ್ಟಾನ. ಹೌದ್ರಿ. ಆ ಪಾದರಕ್ಷಿ ಏನ್ ಮಾಡಿದ ಬಸವಣ್ಣ ತನ್ನ ಮಸ್ತಕದ ಮೇಲೆ ಇಟ್ಟುಕೊಂಡ ಸಂಗಮನಾಥನ ದರ್ಶನಕ್ಕೂ ಆದಂಗ. ಹೌದ್ರಿ. ಅದಕ್ಕೋಸ್ಕರ ಇವತ್ತಿ ನಮ್ಮ ಹೂವಿನ ತಟ್ಟಿ ಒಳಗ ಪಾದರಕ್ಷಿ ಅದಾವಂದ್ರ ಇವು ನಾವು ಪೂರ್ವ ಜನ್ಮದ ಪುಣ್ಯದ ಫಲದಿಂದ ಭಗವಂತ ನಮಗ್ ಕೊಟ್ಟಾನ. ಇವನ್ನ ನಮ್ಮ ಜಗಲಿ ಮೇಲಿಟ್ಟ ಪೂಜೆ ಮಾಡೋನು. ಏನಂತಿ ರೀ? ಭಗವಂತನ ಪೂಜೆ ಮಾಡೋ ಹೂವಿನ್ಯಾಗ ಚಪ್ಪಲ್ ಇಟ್ಟಾರೆ. ಇವು ಮೈಲಿಗೆ ಆಗ್ಯಾವ್ರಿ. ಇವು ಹೂವು ಆಗಿರಿ, ಚಪ್ಪಲ್ ಆಗಿರಿ. ಬ್ಯಾರೆ ಹೂ ತಗೊಂಡ್ ಬರ್ರಿ. ಪಾರ್ವತಿ, ಜಗತ್ತಿನಲ್ಲಿ ಮೈಲಿಗೆ ಆಗದ ವಸ್ತು ಯಾವುದೈತಿ? ಹೂವಿಗೆ ದುಂಬಿ ಬಂದು ಕೂತಿರ್ತೈತಿ, ಜೇನುಧುಳ ಬಂದ ಮಕರಂದ ಹೀರಿರ್ತೈತಿ, ಆಕಳ ಹಾಲ ಕರ ಕುಡಿದು ಎಂಜಲ ಮಾಡಿರ್ತೈತಿ, ಸಕ್ಕರೆ ನಣ ಮುಟ್ಟಿ ಹೋಗಿರ್ತೈತಿ. ಜಗತ್ತಿನೊಳಗ ಒಂದಲ್ಲ ಒಂದು ಎಲ್ಲದಕ್ಕೂ ಎಂಜಲ್ ಆಗೇ ಇರ್ತೈತಿ. ಅದಕ್ಕ ಹೇಳಿಲ್ಲ ಶರಣರು, ಅಂತರಂಗವೇ ಶುಚಿಯಾಗಿರೋದೊಂದು ಮಡಿ, ಇನ್ನುಳಿದಿದೆಲ್ಲ ಕಾಲು ಮಡಿ ಅಂತ ಹೇಳ್ತಾರ. ಅದಕ್ಕೆ ನಮ್ಮ ಭಾವನೆ ಶುದ್ಧಿದ್ರ ಭಗವಂತ ತಾನ ಒಲಿತಾನ. ಯಾರೋ ಪುಣ್ಯಾತ್ಮರ ಇದನ್ನ ಇಟ್ಟು ಹೋಗ್ಯಾರ, ಇದನ್ನ ಭಗವಂತನ ಇಟ್ಟು ಹೋಗ್ಯಾನಂತ ಯಾಕೆ ನಾವು ತಿಳ್ಕೋಬಾರ್ದ? ಅದಕ್ಕೋಸ್ಕರ ಮನಸ್ಸಿನಲ್ಲಿ ಯಾವುದೋ ಸಂಶಯ ಪಡಿಬೇಡ. ಅಂತ ಜಗದೊಡೆಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಂದ ಬಸವಣ್ಣನ ಪಾದರಕ್ಷಿ ತನ್ನ ಮಸ್ತಕದ ಮೇಲೆ ಇಟ್ಟುಕೊಂಡನ. ಅಂದ ಬಳಿಕ ನಾವ್ಯಾಕೆ ಇದನ್ನ ಪೂಜೆ ಮಾಡೋದು ತಪ್ಪ? ನೋಡಲ್ಲಿ ನೋಡ ನಿನ್ ಬಿಗದ್ ಬೀಳಿ. ಪೂಜೆ ತಾಟ್ನ್ಯಾಗ ಚಪ್ಪಲ್ ಇಟ್ಟು ಬಂದನೈತಿ. ಅವು ಪಾದ್ರಕ್ಷ ಬಸವಣ್ಣ ಅವ್ರು ಇಟ್ಟು ಪೂಜೆ ಮಾಡ್ತಾರತ್ತ. ನೋಡಲ್ಲಿ ಏನ್ ಜಗಳ ಹಚ್ಚಿದಂಗ ಆತ? ಏನ್ ಜಗಳ ಹಚ್ಚಿದಂಗ ಆತ್ನಿ? ಏ ಮಾರಯ್ಯ, ನಾ ಅನ್ಕೊಂಡಿದ್ದ ಬ್ಯಾರೆ, ಇದು ಆಗಿದ್ದ ಬ್ಯಾರೆ. ಅಲ್ಲ ಚಪ್ಪಲ್ ಇಡಾತ್ಲಿ ಅವ್ನು ಹಿಂತಿನ ದಮ ಬಡಿತಾನತ್ ನಾ ತಿಳಿದನಿ. ಹೋಗಿ ಆ ಚಪ್ಪಲ್ನ ಓದಿನ ಪೂಜೆ ಮಾಡ್ತಾರತ್ ನೋಡಿ. ಎಂತ ಕರ್ಮ ಪೂಜೆ ಮಾಡ್ತಾರತ್ತ. ಏನ್ ಜಗಳ ಹತ್ತಿತ್ತ? 200 ರೂಪಾಯಿ 200 ರೂಪಾಯಿ ಜಗಳ ಹಚ್ಚಿ ಬರ್ತನತ್ತಿ ಅತಿ ಮಾತಿಗೆ. ಜಗಳ ಹತ್ತಿತ್ತನ ನನ್ ಮುಂದಟ್ಟ ಗಂಡಸಾಗ ಬ್ಯಾಡ. ಜಗಳ ಹಚ್ಚುದ ಗಂಡಸ್ತಾನ ಕಲ್ಕವಾ. ಲೇ
ನನ್ನ ಗಂಡಸ್ತನ ಬಗ್ಗೆ ಮಾತಾಡಕ್ಕೆ ಹೋಗಬೇಡ. ನೋಡಿಲ್ಲಿ ಇವತ್ತು ನೋಡ ಇಂದು ಹೋಗೇತಿಂದ ನಾಳೆಂತರ ಹೋಗಿ ಒಟ್ಟು ಗ್ಯಾರಂಟಿ ಜಗಳ ಹಚ್ತಾನ. ಮೊದಲು ನಾನು ಹೊಟ್ಟಿಗೆ ಊಟಕ್ಕೆ ಹಾಕಿ ಕೊಡಕ್ಕಿತ್ತ ಬಾ. ನಾಳೆ ಹಚ್ಚಿ ಬರ್ತಾನ, ಊಟ ಇಲ್ಲ. ಜಗಳ ಹಚ್ಚಿದಾಗ ಊಟ ನಿನಗ, ಮನ್ಯಾಗ ಊಟ ಇಲ್ಲ ನಿನಗ. ಲೇ ನೋಡಿಲ್ಲಿ ನಿನ್ನ ಕಾಲು ಬೀಳ್ತಾನ, ಹೊಟ್ಟೆ ಹಸ್ತೈತಿ. ಮೊದಲು ಊಟಕ್ಕೆ ಹಾಕಿ ಕೊಡು ನಡಿ. ನಾಳೆ ಸೂರ್ಯ ಉದಯ ಆಗುಡ್ಕನ ಅವ್ರ ಮನ್ಯಾಗ ಜಗಳ ಹಚ್ಚಲಿಲ್ಲ ಅಂದ್ರೆ ನಾ ನಮ್ಮ ಅಪ್ಪನ ಮಗನ ಅಲ್ಲ ನೋಡಕ್ಕಿತ್ತ. ಮತ್ತ ಮೊದಲು ಜಗಳ ಹಚ್ಚಿ ಬಾ, ನಾನು ಮುಂದೆ ಸಡ್ಡ ಬಡಿ ಬೇಡ, ಅಲ್ಲಿ ಜಗಳ ಹಚ್ಚಿ ಸಡ್ಡ ಬಡಿ. ಹಂಗ ಮಾಡಬೇಡ, ಕಾಲು ಬೀಳ್ತಾನ. ಊಟ ಕೊಡಕ್ಕಿತ್ತ ಬಾ ಹೇಳ. ಜಗಳ ನೋಡ್ತಾನ, ಊಟ ಮಾಡಂಗಿಲ್ಲ, ನೀರು ಕುಡಿಯಂಗಿಲ್ಲ, ನಿದ್ದೆ ಮಾಡಂಗಿಲ್ಲ. ಅವ್ರ ಜಗಳ ನೋಡೇ ಎಲ್ಲ ಮುಂದಿನ ಇದೊಳೆ ಹೋಗಿ ನಾವು ನಾಡಿ. ಈ ಜಗಳದ ಇದಕ್ಕೆ ಯಾಕೆ ಬೇಕಾಗೈತಿ ನಮಗೆ? ಪಾಪ ಅವ್ರ ಪುರ್ತೇಕ ಅವ್ರು ಅದಾರ, ನಮ್ಮ ಪುರ್ತೇಕ ನಾವು ಅದೀವಿ. ಜಗಳ ಹಚ್ಚಿ ಇನ್ನೂ ಕಾರಣ ಹೋಗಿ ನಾನು ಎಲ್ಲಿ ಅವ್ರ ಕೈಲಿ ಒದಸ್ಕೊಂಡು ಬರ್ತಾನೆ. ಆಂಬಲ್ ನಿನ್ನ ಮಾತು ಕೇಳಿ ನಾ ಎಲ್ಲರಿಗೂ ಹರ್ಯಾಗಿರ್ಲಿಕ್ಕೆ ಚಂಜಕ್ ಜಗಳ ಆಡ್ತೀವಿ, ಚಂಜಕ್ ಇರ್ಲಿಕ್ಕೆ ಹರ್ಯಾಗ ಜಗಳ ಆಡ್ತೀವಿ. ನಾ 10 ವರ್ಷ ಆತಿ ಈ ಮನೆಗೆ ಬಂದ ಒಂದು ದಿವ್ಸ ಜಗಳ ಆಡಿಲ್ಲ ಅವ್ರು. ಅದನ್ನ ನೋಡ್ಬೇಕಾಗೈತಿ ನಾ. ಒಟ್ಟು ಏನೋ ಆಗಲಿ, ನೀ ಅಂದಂಗೆ ಒಟ್ಟು ಗ್ಯಾರಂಟಿ ಜಗಳ ಹಚ್ತಾನ, ಒಟ್ಟ ಬಿಡಂಗಿಲ್ಲ. ಏನಾಕೈತಿ ಆಗಲಿ ಹಚ್ತಾನ. ನಾ ಬಾಗ್ಲನ ತೆರೆದಿಲ್ಲ. ಯಾವಾಗ ಬಾಗ್ಲ ತೆರಿತಾರೆ ಅಂಬಲ್? ನಾನು ಹೇಳ್ತೀರಿ ನನ್ನ ಮನ್ಯಾಗ ಕರ್ಕೋಳ. ಒಟ್ಟು ಆಕಿಗೆ ಜಗಳ ಬೇಕಾಗೈತಿ. ನನ್ನರೇ ಮನ್ಯಾಗ ಕರ್ಕೊ ಊಟಕ್ಕೂ ಕೊಡುವಾಳ. ಒಟ್ಟು ಜಗಳ ಹಚ್ಚೆ ಮನೆಗೆ ಹೋಗಬೇಕೆಂದು. ಯಾಕಂದ್ರೆ ಕಣ್ಣಿಗೆ ನಿದ್ದಿಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಹೊಟ್ಟೆ ತುಂಬ ಊಟವೂ ಇಲ್ಲ. ನಾನು ಹೇಳ್ತಿ ಮನ್ಯಾಗೂ ಕರ್ಕೋಳು. ಒಟ್ಟು ಏನೋ ಆಗಲಿ, ಏನಾರೇ ಒಂದು ಗಿಲ್ಲ ಮಾಡಿ ಜಗಳ ಹಚ್ಚಿ ನನಗೆ ಹಿಡಿಸಿ ಹೋಗ್ತಾನೆ. ಹಂಗೆ ಹೋಗಂಗಿಲ್ಲ ಅವಳು. ಏನಾಕತ್ತೆ ಆಗಲಿ, ಹೊರಲಿ ಹೊರಗೆ. ಏನು ಮಾಡ್ರೆ ಜಗಳ ಹತ್ತತಿ? ಒಟ್ಟು ಹೆಂಗರೇ ಮಾಡಿ ಒಟ್ಟು ಜಗಳ ಹಚ್ಚಬೇಕು. ಯಾಕಂದ್ರೆ ಜಗಳ ಹಚ್ಚಿದಾಗ ನನ್ನ ಕೆಲಸ ಆಕೈತಿ. ಈಕಿನ ಹೋಗಿ ಈಕಿ ದುಬ್ಬದ ಮೇಲೆ ಕೂತ್ನೆ ತಿಳಿ ಯಾವ ಹಿಡ್ಕೋದ್ಲಾಕ ಬಂದಿದ್ದ ಅಂತ ಹೇಳಿಕೆರಿಂದ ಆಕಿ ಗಂಡನ ಒದರ್ತಾಳು. ಅವಾಗ ನಿನಗೆ ಏನೋ ಸಂಬಂಧ ಐತೆ ಅಂತ ಹೇಳಿಕೆರಿಂದ ಗಂಡ ಈಕಿನ ತಿರುಗಾಡಿ ಬಡಿತಾನೆ. ಅದನ್ನ ಕೆಲಸ ಮಾಡ್ತಾನೆ. ಮತ್ತೆ ಈಕಿದ್ ಹೋಗಿ ದುಬ್ಬದ ಮೇಲೆ ಕುಂಡಿರ್ತಾನೆ. ಏನಾಕೈತಿ ಆಗಲಿ. ಯಾರು ಯಪ್ಪ ನಿಮ್ಮವ್ವ ಕುರಿ ಮರಿ ಮಾಡಿಸ್ಕೊಂಡಿಲ್ಲ ನೇನ? ಗಚ್ಚಾರ್ ಕುಂದ್ರಪ್ಪ, ಅಂಗಲ್ ಕಸ ಹುಡುಗತಕ್ಕ ಬಳ ಬಿದ್ದೀಯಾ ರೀ? ಬರ್ರಿ ಹೊರಗ ರೀ. ಯಾಕ ಏನಾತು? ಲೇ ನಿನ್ನ ಬೆನ್ನ ಮೇಲೆ ಯಾವುದೋ ಒಂದು ಹುಡುಗ ಕೂತೈತಿ. ಕಸ್ಬರ್ಗಿ ತಳಗಿ ಬಿಡೋದನ್ನ ಹಿಡ್ಕೊ. ಅವ್ನ ಎರಡು ಕೈಲಿ ಅಳ್ಬೇಡ ನೋಡು. ಇಂತ ನೆನೆಲಿ ಭಗವಂತನ ತೀರ್ಥ ನೀರಿವು ಕುಡಿ, ಏನು ಆಗಂಗ ಹುಡಿ. ನೋಡು, ಈಗ ನಿಮ್ಮವ್ವ ಬಗ್ಗಿ ಕಸ ಹೊಡಿತಾಳ. ನಾನಿಂದ ಹಿಂಗ ಹಿಡ್ಕೋತೀನಿ ಕೈ ಹಾಕಿ. ಈಗೇನ್ ಮಾಡ್ಬೇಕು? ಆಣಿ ಬತ್ತಂದಾನು ಯಾವೂರಾನು ಬಿಜಾಪುರಾನು ಇಲ್ಲಿಗೆ ಯಾಕ ಬತ್ತೋ ಹಾದಿ ತೆಪ್ಪಿ ಬತ್ತೋ. ಆನಿ ಬತ್ತಂದಾನಿ ಯಾವ ರಾಣಿ ಬಿಜಾಪುರಾಣಿ ಇಲ್ಲಿಗೆ ಯಾಕೆ ಬತ್ತು ಹಾದಿ ತಪ್ಪಿ ಬತ್ತು. ಹಾದಿಗೊಂದು ದುಡ್ಡ, ಅದ ದುಡ್ಡ ಕೊಟ್ಟ ಇಲ್ಲಿಗೆ ಬಂದು ಹತ್ತಿತ್ತು. ನೋಡಿಲಿ ಹೇಳಿಲು ಮಗ ಶಣದ ನೀವು. ಇವಾಗ ಶಿವನಾಮದ ಪಂಚಾಕ್ಷರ ಮಂತ್ರ ಹೇಳ್ಕೊಟ್ರ ಶಾಣೆ ಹಾಕ ನೀವು. ಬಟ್ಟಿ ಶೀಪಬಾರ್ದ, ಹಸುವಾಗ್ಯಾವನ. ಏಯ್ ಹಂಗಾದ್ರ ಕೈ ಇಳಿಯಕ್ಕೆ ಬಾಯ್. ಏಯ್ ನನಗೂ ಕುದುರೆ ಮೇಲೆ ಕುಂಡ್ರವನ. ನೋಡು, ಊಟ ಮಾಡ ಆಮೇಲೆ ಕುದುರೆ ಮೇಲೆ ಕುಂಡ್ರಿಕೆತ್ತ. ಮೊದಲ್ ಕುಂಡ್ರು ಬಾಯ್. ಸಾವಕಾಶ. ಕುಂಡ್ರಿ. ಬಟ್ ಶೀಪಬಾರ್ದು. ನೋಡಿಲಿ ಒಳಗ ಅನ್ನ ಹಾಲ ತಗೊಂಡ್ ಬರೋ ಹೋಗು. ಮಗ ಊಟ ಮಾಡ್ಲಿ. ಊಟ ಮಾಡ್ರೆ ತಗೊಂಡ್ಬರ್ತೇನೆ. ಅನ್ನ ಹಾಲ ಬಟ್ಟಿ ಶೀಪಬಾರ್ದ. ಊಟ ಮಾಡಕ್ಕೆತ್ತಂತ ಪ್ರಸಾದ. ಊಟ ಹೊಟ್ಟಿ ಬಾಳ ಹಸದೈತಿ ನಂದು. ಊಟ ಮಾಡ್ತೀನಿ. ಮತ್ತು ಬಾಯಾಗ ಬಟ್ಟೆ ಹಾಕ್ತಿಯಲ್ಲ, ಏನ್ ಅನ್ಬೇಕು? ಓ ನೋಡಿಲಿ ನಿಮ್ಮವ್ವ ತಗೊಂಬಂದ್ರ ಅನ್ನ ಹಾಲ
ಸಕ್ಕರೆ ಹಾಕೋ ಬಂದಿಲ್ಲೋ? ಹಾಕೊಂಡ್ ಬಂದೇನ್ರಿ ಮತ್ತೆ. ಬೆಳಿ ಮಕ್ಕಳಿಗೆ ಅನ್ನ ಹಾಲ ತಿನ್ನಿಸ್ಬೇಕ, ಮ್ಯಾಲ ಸಕ್ಕರೆ ಉದುರಿಸಿದ್ರ ರುಚಿ ಹತ್ತಿ ಹೊಟ್ಟೆ ತುಂಬಾ ಊಟ ಮಾಡ್ತಾರ. ಓ ಹೌದೌದು, ಅನ್ನ ಹಾಲ ಸಕ್ರಿ ನಾವು ಊಟ ಮಾಡ್ತೀನಿ. ಊಟ ಮಾಡಿಕಿಸಿಂದ ಆಟ ನಮ ಶಿವಾಯ ಓಂ ನಮ ಶಿವಾಯ ಅಂತ ಭಜನ ಮಾಡ್ಬೇಕ. ಓ ನನ್ನ ಗಂಡ ಹಾಸಿಗೆಗ ಕಾಣುವದೇವ ಎಲ್ಲಿ ಹೋಗಿ ತ್ಯಾಂಬ ಒಟ್ಟು ನಸಿಕಿನಾಗ ಎದ್ದು ಹೋಗ್ಯಾನ. ಬಾಳ್ ಮಾಡಿ ಆ ಬಾಜು ಮನೆಗೆ ಹೋಗಿರ್ಬೇಕು. ಜಗಳ ಹಚ್ನತ್ ನನ್ನ ಜೋಡಿ ಸವಾಲ್ ಹಾಕ್ಯಾನ. ನಾವು ಜಗಳ ಹಚ್ಚಾಕ ಹೋಗಿರ್ಬೇಕು. ನೋಡ್ತನ ಗಪ್ ಜಗಳ ಹಚ್ಚಾನು ಏನ್ ಮಾಡ್ಯಾನ ನೋಡ್ತಾನ. ಊಟ ಮಾಡು. ಹಾ ಊಟ ಮಾಡ್ಕೊತ ಕೂತಾರೇನಿಲ್ಲಿ? ನಾ ಎದ್ದು ಹಾಸಿಗೆ ಹುಡ್ಕಾಡತ್ತೇನೆ, ಇಲ್ಲಿ ಬಂದು ಕೂತಾದಿ ಊಟ ಮಾಡ್ಕೊತ. ತಂಗಿ ಇನ್ನು ಬಂದಿ ಊಟ ಮಾಡ್ತಿ, ನನ್ ಜೋಡಿ ಆಟ ಆಡ್ತಿ. ಆಟ ಆಡು. ಹಿಂಗೆಲ್ಲ ಅನ್ಬಾರ್ದು. ಯಪ್ಪ ಅಣ್ಣ ನಾ ತಂಗಿ ಅಲ್ಲ ಯಪ್ಪ, ಇವನ್ ಹೇಳ್ತಿದ್ದಾನೆ ಹೇತಿಗೆ ತಂಗಿ ಅನ್ನಕತ್ತ ನನ್ ಗಂಡ. ಬಾಬಾ ಆಟ ಆಡುನು ಬಾಬಾ. ಹಿಂಗ ಮಾಡತ್ತೇನೆ ಯಪ್ಪ, ಏನಾಗೈತಿ ಇವಂಗ? ಬಾಬಾ ಆಟ ಆಡುನು ಆಟ ಆಡುನು ಬಾಬಾ. ಮಾಡ್ಬಾರ್ದು. ಅಪ್ಪ ಈಗಿಗೂ ಊಟ ಮಾಡಿಸಿಲ್ಲ. ನೀವು ಹೊಟ್ಟೆ ತುಂಬಿದ ಬಳಿಕ ಅಕ್ಕಿನೂ ಊಟ ಮಾಡ್ತಾರ. ಹೇಳುವ, ಯಾಕೆ ಬಂದಿದ್ ನಿನ್ ಗಂಡ? ಯಪ್ಪ ಅಣ್ಣ ಅದನ್ನ ಹೆಂಗ್ ಹೇಳಲಿ ಹೇಳ್ರ, ಬಡಿಯತ್ತಿ ನನ್ನ ತಂಗಿ. ಬೆಯ್ಯುದು ಬಡಿಯುವುದು ಶರಣರ ಧರ್ಮಲ್ಲ. ವಿಷ ಇಕ್ಕಿದವರಿಗೆ ಷಡ್ ರಸವಿಕ್ಕಬೇಕು ಅಂತೇಳಿ ಶರಣರು ಹೇಳಿಲ್ಲನ. ಅದಕ್ಕೆ ನಿನ್ನ ಗಂಡನಿಗೆ ಹಾಲ ಅನ್ನ ಉಣಿಸ್ತಾಕ್ತಿದೀವು. ಕರೆ ಹೇಳಿದೆ ಅಂದ್ರ ನೀ ಮಾಡಿದ ಕರ್ಮ ಅಳದ್ ಹೊಕ್ಕತಿ. ಅಣ್ಣ ಅದೇನಂದ್ರ 12 ವರ್ಷ ಆತ ನೀವು ಗಂಡ ಹೆಂಡತಿ ಒಂದೀಟು ಜಗಳಾಡಿಲ್ಲ, ಬೇದಾಡಂಗಿಲ್ಲ. ಒಂದ್ ದಿವ್ಸ ನಿನ್ ಹೆಂಡತಿನ ಒಂದ್ ಪೆಟ್ಟ ಸಹಿತ ಬಿಡ್ದಿಲ್ಲ. ಅದಕ್ಕೆ ಅದನ್ನೆಲ್ಲ ನೋಡಲಿಕ್ಕಾಗಿ ನನ್ನ ಗಂಡಗನ್ನ ತಲೆ ತುಂಬಿಸಿ ಅವ್ರ ಮನ್ಯಾಗ ಜಗಳ ಹಚ್ಚಿ ಬರೋಗತ್ತ ಕಳ್ಸೀನಿ. ಅದಕ್ಕೆ ನನ್ನ ಗಂಡ ಹಿಂಗ್ಯಾಕೆ ಕೂತಾನೆ ಅಣ್ಣ, ಏನಾತಿವಂಗ? ಮೊದಲು ಹೆಂಗಿದ್ದ ಹಂಗ ಮಾಡ್ಯಪ್ಪ ಅಣ್ಣ. ನೋಡಲ್ಲಿ ನನ್ನ ಗಂಡ ಸಣ್ಣ ಹುಡುಗರ್ಗತ್ತೆ ಬಡ್ ಚಿಪ್ಪತ್ ಕೂತೈತಿ. ತಂಗಿ, ನಮ್ಮ ಗಂಡ ಹೆಂಡ್ರಿ ಒಳಗೆ ಜಗಳ ನೋಡ್ಬೇಕಂತೇಳಿ ನಿನ್ನ ಗಂಡನಿ ಮನೆ ಕಳಿಸಿದೀಯ. ನಿನ್ನ ಜೀವನ ಹೆಂಗಾತ್ ಗೊತ್ತೈತೇನ? ಅತ್ರಿ ಮಹರ್ಷಿ ಹೆಂಡತಿ ಅನುಸೂಯನ ಶೀಲ ಹಾಗೆಡ್ಸಕ ಬ್ರಹ್ಮ ವಿಷ್ಣು ಮಹೇಶ್ವರನ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಕಳಿಸಿದಂಗಾತ. ನಾವು ಜಗಳಾಡಿದ್ರೆ ನಿನಗೇನು ಸುಖ ಆಕೈತಿ? ಸಣ್ಣ ಹುಡುಗರು ಬುದ್ಧಿ ಬಿಟ್ಟ ನಿನ್ನ ಗಂಡ ಒಳ್ಳೆ ಆಗಬೇಕ, ಹೌದಿಲ್ಲ? ಇನ್ನೊಮ್ಮಿಂತ ಕೆಲಸ ಮಾಡಕ್ ಹೋಗ್ಬೇಡ. ಓಂ ನಮ ಶಿವಾಯ. ಕುಡಿಯು ನೀರು ಬಿಡು. ಕುಡಿಯುವನ ತೀರ್ಥ ಪ್ರಸಾದ. ಓಂ ನಮ ಶಿವಾಯ. ನೀ ಯಾಕೆ ಇಲ್ಲಿಗೆ ಬಂದಿ? ನನ್ನ ಬಿಡ, ಹರ್ಯಾಗ ನಸಿಕ್ನಾಗ ಗೆದ್ದ ಇವ್ರ ಭಾಗದಾಗ ಯಾಕೆ ಬಂದು ಕೂತಿ ಅದನ್ನ ಹೇಳ ಮೊದಲ. ನಾ ಎದ್ರಪ್ನ ನನ್ನ ಗಂಡ ಎಲ್ಲಿ ಹೋತ ಹಾಸಿಗ್ಯಾಗ ಹುಡುಕ್ಯಾಡಕತ್ತೇನಿ. ಎದಕ್ ಬಂದಿ ಇಲ್ಲಿ? ಅದೇನಾತಂದ್ರ ಹರ್ಯಾಗ ಎದ್ದು ಕೂಡ್ಲೆ ಬೇದಿದ್ಲೇನಿ. ಬಂದ ಕೂಡ್ಲೆ ಒಟ್ಟು ಹರ್ಯಾಗ ಜಗಳ ಹಚ್ಬೇಕಂತ ಹೇಳಿಕೆರಿಂದ ಬಂದ್ ಆಕಿ ದುಬ್ಬದ ಮೇಲೆ ಕೂತೀನಿ. ದುಬ್ಬದ ಮೇಲೆ ಕುಂಡ್ರ ಅಂತಲೇ ಆಕಿ ಗಂಡ ಬಡಿತಾನ ಅಂತ ಹೇಳಿಕೆರಿಂದ ನಾನು ಒಟ್ಟು ಮನಗಂಡು ಆಸೆ ಪಟ್ಟಿನಿ ಜಗಳ ಹತ್ತತ್ತೆ ಅಂತ ಹೇಳಿಕೆರಿಂದ. ಅವ ಆಕಿ ಬಂದು ಕೂತು ಕೂಡ್ಲೆ ಮಗ ಕೂತೈತಿ ಚಂದಂಗೆ ಕಚ್ಚಂಗೆ ಹಿಡ್ಕೊಂಡು ಕುಂಡ್ರ ಅಂದಳ ನನಗೆ. ಇವ ಬಂದ ಕೆರಿಂದ ಒಂದು ನೀರು ಕುಡಿಸಿದ. ನಾನು ದೊಡ್ಡ ಹರಿದ ಮನುಷ್ಯ ಹೋಗಿ ಸಣ್ಣ ಹುಡುಗನ ಬುದ್ಧಿ ಬಂದು ಬಿಟ್ಟು ನನಗೆ ಏನೂ ತಿಳಿಲ್ದಂಗ ಆತ. ಅದಕ್ಕಾಗಿ ಮತ್ತೆ ಈಗ ನೀರು ಕುಡಿಸ ಅಂತಲೇ ಮತ್ತೆ ಈಗ ಚಲೋ ಆಗೇನ. ತಮ್ಮ, ಗಂಡ ಹೆಂಡರ ಬದುಕಿನೊಳಗ ಭೇದ ಭಾವನೆಗಳು ಹುಟ್ಟಿಸಾಕತ್ತೀರಿ ನೀವು. ನಿಮ್ಮ ಮನಸ್ಸಿನ ನೆಮ್ಮದಿ ಕಳ್ಕೊಕತ್ತೀರಿ. ಕರೆನ ರೀ. ಹೌದ್ರಿ. ಗಂಡ ಹೆಂಡ್ರಿ ಜಗಳಾಡೋದ್ರಿಂದ ನಾ ಸುಖ ಐತೈತೆ ನೀವು ತಿಳ್ಕೊಂಡರಿ. ಸುಖ ಇಲ್ಲ. ಇಲ್ಲಿ ಐತ್ ನೋಡ್ರಿ, ಇದು ಬೇಬರ್ಸ್ ಹೆಂಗಸ. ಇದು ನಿಮ್ಮ ಜಗಳ ನೋಡ್ಬೇಕು ಅನ್ನೋದು ಅದನ್ನ ಹಠ ಹಿಡ್ಕೊಂಡ್ ಕೂತಲ್ರಿ. ಮನ್ಯಾಗ ಹೊಟ್ಟಿ ಕೂಳ್ ಕೊಡುವಾಳ, ಮಣಗ್ ಬಿಡುವಾಳ, ಒಟ್ಟು ಎದ್ದು ಹೋಗು ಜಗಳ ಹಚ್ಚ, ಅವ್ರಿಗೆ ಜಗಳ ಹಚ್ಚ ತಿಳ್ಕರಿಂದ ಹಚ್ಚಿಲ್ರಿ. ಅದಕ್ಕಾಗಿ ಎಲ್ಲಿದ ತಿಳ್ಕೊಂಡ್ ಒಟ್ಟು ಹರ್ಯಾಗ ಎದ್ದು ಬಂದು ಕೂಡ್ಲೆ ಕೂತು ಬಿಟ್ಟಿನಿ ಇಲ್ಲಿ ಜಗಳ ಹಚ್ಚಬೇಕಂತ. ತಂಗಿ, ಮದ್ವಿ ಮಾಡಿ ತವ್ರ ಮನೆಯವ್ರ ಗಂಡನ ಮನೆಗೆ ಯಾಕೆ ಕಳಿಸ್ತಾರ? ಮದ್ವೆಯಾಗ ಒಂದು ದಂಡಿ ಕಟ್ತಾರೆ ಗೊತ್ತೈತೆ, ತೆಲಿಗೆ ಬಾಶಿಂಗ ಅಂತೇಳಿ ಹಚ್ಕೊಂಡ್ ತೊಂಡಲಿರ್ತಾವಲ್ಲ.
ದಂಡಿ ಅಂತ ಯಾಕೆ ಹೆಸರಿಟ್ಟಾರ ಅಂದ್ರ ಈ ದಂಡಿಯಿಂದ ಆ ದಂಡಿಗೆ ನಿನ್ನ ಸಂಸಾರದ ಬಂಡಿ ಸಾಗಲಿ ಅಂತೇಳಿ ಅದಕ್ಕೆ ದಂಡಿ ಅಂತ ಹೆಸರು ಕಟ್ಟ್ಯಾರ. ಯಾಕಂದ್ರೆ ಒಂದು ದಂಡಿ ತವರ ಮನೆಯ ಸಂಕೇತ, ಇನ್ನೊಂದು ದಂಡಿ ಗೊಂಚಲ ಗಂಡನ ಮನೆಯ ಸಂಕೇತ. ಆ ದಂಡಿಯಿಂದ ಆ ದಂಡಿಗೆ ದಡ ಮುಟ್ಟಿಸಬೇಕಾಗಿದ್ದು ನಿನ್ನ ಜವಾಬ್ದಾರಿ ಬಿಟ್ಟ ಕೇಸಿಂದ ಇನ್ನೊಬ್ಬರ ಮನೆಯಾಗಿದ್ದ ಜಗಳ ನೋಡಿ ಸಂತೋಷ ಪಡಿತಾನಂತೆ ನೀ ತಿಳ್ಕೊಂಡೀಯ. ಅದು ನಿನ್ನ ತಪ್ಪ ಕಲ್ಪನೆ. ಕೇಳಿದೇನ ಅವ್ರ ಮಾತು? ನೀನು ಕೇಳಬೇಕಾಗೈತಿ. ಮದುವೆ ಆಗ ಗಂಡಸಿಗ ಕೈಯಾಗ ಕಾಯಿ ಯಾಕೆ ಕಟ್ತಾರೋ? ಕಾಯಿ ಯಾಕೆ ಕಟ್ತಾರ ಅಂದ್ರೆ ಅದು ತೆಂಗಿನಕಾಯಿ ಪವಿತ್ರವಾಗಿದೆ. ತೆಂಗಿನಕಾಯಿಯಾಗ ಕಾಯಿ ಅನ್ನೋದ್ರೊಳಗ ಕೊಬ್ಬರಿ ಇರ್ತೈತಲ್ಲ, ಕೊಬ್ಬರಿ ಹೆಂಗೈತಲ್ಲ ಒಳಗ ಈ ದೇಹ ಎಂಬ ಕಾಯಿ ಒಳಗ ಕೊಬ್ಬರಿ ಇರಲಿ ಅನ್ನೋ ವಿಷಯಕ್ಕಾಗಿ ತೆಂಗಿನಕಾಯಿ ಕೈಯಾಗ ಕಟ್ತಾರ. ಈ ಕಾಯಿ ನಿನಗೆ ಒಪ್ಸೇದೀವಿ, ಅದನ್ನು ಜೋಪಾನ ಮಾಡಂತ ಶುಭದ ಸಂಕೇತ ಅದ. ಅದನ್ನು ಬಿಟ್ಟ ಕಿಸಿಂದ ಅಕ್ಕಿನ ನಿನ್ನ ಕೈಯಾಗ ಕಟ್ಟಿಲ್ಲ, ನಿನ್ನ ಓದ ಅಕ್ಕಿ ಕೈಯಾಗ ಕಟ್ಟ್ಯಾರ. ಹೌದ್ರಿ, ಹೌದಿಲ್ಲ? ಬರಾಬರಿ ಐತಿ ನೋಡ್ರಿ. ಹಂಗ ಚಂದಾಗಿ ಆಗೈತಿ ಸಂಸಾರ ಮಾಡ್ರಿ. ಇಲ್ರಿ ಅಪ್ಪ, ನೋಡ್ರಿ ನಮ್ಮ ಕಡೆ ಭಾಳ ತಪ್ಪಾಗೈತಿ ನೋಡ್ರಿ. ನಿಮ್ಮ ಹೂವಿನ ತಾಟ್ನ್ಯಾಗ ಚಪ್ಪಲ್ ಇಟ್ಟವನು ನಾನಾರಿ. ಆಕೆ ಹೋಗಿ ಜಗಳ ಹಚ್ಚನಂತಲೇ ಒಟ್ಟು ಹೆಂಗಾರೆ ಮಾಡಿ ಜಗಳ ಹಚ್ಚಬೇಕು ಅನ್ನೋದು ನನ್ನ ಆಸೆ. ಒಟ್ಟು ನನ್ನ ಹೆಂಡತಿಗೆ ಒಟ್ಟು ಖುಷಿ ಆಕೈತೆ ಅಂದ್ರೆ ಒಟ್ಟು ಜಗಳ ಹಚ್ಚಬೇಕಂತ ಹೇಳ್ಕೇರಿ ನಾನು ವಿಚಾರ ಮಾಡಿ ರಗಡ್ ಮಾಡಿ. ಆದ್ರೆ ನೀವೇನು ಗಂಡ ಹೆಂಡತಿ ಜಗಳಾಡ್ಲಿಲ್ಲ, ಬಡ್ದಾಡ್ಲಿಲ್ಲ ಒಂದು ದಿವಸ. ನಿಮ್ಮಂಗೆ ಜೀವನ ಯಾರಿಗೂ ಮಾಡಕ್ ಆಗಂಗಿಲ್ಲ. ನೀವು ಬೇಕಾದ ಹೇಳ್ರಿ ಇನ್ನು ಇಂಥ ಕೆಲಸ ನಾವು ಬಿಟ್ಟು ಬಿಡ್ತೀವಿ, ಮಾಡಂಗಿಲ್ರಿ ಇನ್ನು ಒಟ್ಟ ಇಂಥದ್ ಕೆಲಸ ಮಾಡಂಗಿಲ್ಲಪ್ಪ. ನಮ್ ಬಾಳೆದ ನನ್ನ ಗಂಡ ಆತು, ನಾ ಆತು, ನಮ್ ಬಾಳೆ ಆತು, ನಮ್ ಸಂಸಾರ ಆತು ಮಾಡ್ಕೊಂಡಿತ್ತು. ಇನ್ನಾದ್ರೂ ಮನ್ಯಾ ಅಂತ ಹೆಸರು ತೆಗಿಯಂಗಿಲ್ಲ. ಈಗರೇ ಬುದ್ಧಿ ಬತ್ತನ ಒಂದ್ ಇಟ್ಟರೆ ಅಂತದೆಲ್ಲ ತಲೆಯಾಗಿಂದ ತೆಗೆದೋಗಿ ಇಂಥ ಮಹಾತ್ಮರ ಶರಣರು ಇರ್ತಾರಲ್ಲ ಇಂಥವ್ರು ಕೂಡ ಅಗದಿ ಪದ್ಧತಿನಿಂದ ಮಾತಾಡುದು ಕಾತಾಡುದು ಅವ್ರು ಹೇಳ್ದಂಗೆ ಕೇಳುದು ಕಲಿ. ಮೊದಲು ಒಂದ್ ಇಟ್ಟ ಕಾಳ ಮನಸ್ಸೇ ಆಗಿಂದ. ಯಪ್ಪ ನನ್ ತಲ್ಯಾಗ ನಿಮ್ಮ ಪಾದಾರ ಇಡ್ರಿ, ಹಸ್ತಾರ ಇಡ್ರಿ. ಪಾದನ ಇಡ್ತಾರಳ ಅಂತ ಇಂಥದೆಲ್ಲ ದುರ್ಬುದ್ಧಿ ಎಳದ್ ಹೋಗಿ ಒಳ್ಳೆ ಬುದ್ಧಿ ಬರುವಂಗ ಆಶೀರ್ವಾದ ಮಾಡ್ರಿಪ್ಪ. ಹೌದಪ್ಪ ತಂಗಿ, ಸಜ್ಜನರ ಸಂಘ ಮಜ್ಜಿಗೆ ಕಡದ ಬೆಣ್ಣೆಯ ತೆಗದಂಗ, ದುಜ್ಜನರ ಸಂಘ ಕಲ್ಲ ಕಟದ ಕಿಡಿಯ ತೆಗದಂಗ. ದುಷ್ಟರ ಸಂಘ ಮಾಡಿದೀವಂದ್ರ ಬೆಂಕಿನ ಹುಟ್ಟುತ್ತೆ ಹೊರತು ಮನುಷ್ಯನಾಗ ಬೆಣ್ಣೆ ಹಂಗ ಮನಸ್ಸು ಹುಟ್ಟಂಗಿಲ್ಲ. ಹೋರಿ ಗಂಡ ಹೆಂಡತಿ ಇನ್ನರ ಒಳ್ಳೇದಿಂದ ಸಂಸಾರ ಮಾಡ್ರಿ. ಆಯ್ತ್ರಿಪ್ಪ, ನಮಗೂ ಆಶೀರ್ವಾದ ಮಾಡಿಬಿಡ್ರಿಪ್ಪ. ಇಂಥ ಓಂ ನಮಃ ಶಿವಾಯ. ನಂಗೆ ಎಲ್ಲಿದ ಕಾಡಿ ಇನ್ನರೇ ಕಮ್ಮಗ ಬಾಳೆ ಮಾಡ್ಕೊಂಡ ಕಮ್ಮಗ ಜೀವನ ಮಾಡೋನು ನಡಿ ಮೊದಲ. ಬರ್ರಿ ನಡಿ. ನೋಡ್ದೇನ್ ಪಾರ್ವತಿ, ನರರಲ್ಲಿ ಹರಣ ಕಂಡ ಮಹಾನುಭಾವರು ಇವರು ಮನಸ್ಸಿನಿಂದ ಇನ್ನ ಪರಿಶುದ್ಧನಾಗ್ಯಾರ.